ಇನ್ನು ಮಂಡ್ಯದಲ್ಲಿ ಜೆಡಿಎಸ್ ಸಮಾವೇಶಕ್ಕೆ ಕೃಷ್ಣ ಭೈರೇಗೌಡ ಲೇವಡಿ ಮಾಡಿದ್ದಾರೆ. ಬಿಜೆಪಿ ವ್ಯವಸ್ಥಿತವಾಗಿ ಜೆಡಿಎಸ್ ಮುಗಿಸೋದಕ್ಕೆ ಸ್ಕೆಚ್ ಹಾಕಿದೆ. ರಾಜ್ಯದಲ್ಲಿ ಜನತಾದಳ ಉಳಿಬೇಕು, ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಉಳಿಬೇಕು. ಆದರೆ ಜೆಡಿಎಸ್ ಪಕ್ಷ ಉಳಿಬೇಕು ಅಂತ ನಾವು ಕೂಡ ಆಸೆ ಪಡ್ತೀವಿ. ಚನ್ನಪಟ್ಟಣದಲ್ಲಿ ಎಚ್ಡಿಕೆ ತ್ರಿಕೋನ ಸ್ಪರ್ಧೆ ಇದ್ದಾಗ 97,000 ಮತಗಳನ್ನು ಪಡೆದುಕೊಂಡು ಗೆದ್ದಿದ್ರು. ಬಿಜೆಪಿ ಜೆಡಿಎಸ್ ಒಂದಾದ ಮೇಲೆ ಕನಿಷ್ಠ 10,000 ಮತಗಳನ್ನು ಕಳೆದುಕೊಂಡಿದೆ. ಹೇಗೆ 85,000 ಮತಗಳಿಗೆ ಇಳಿತು? ಬಿಜೆಪಿ ಮತಗಳಿಗೆ ಏನ್ರಿ ಆಯಿತು? ಬಿಜೆಪಿಯ ಒಂದೇ ಒಂದು ಮತಗಳು ಕೂಡ ಜೆಡಿಎಸ್ ಪಕ್ಷಕ್ಕೆ ಬಂದಿಲ್ಲ. ಇನ್ನು ಬಿಜೆಪಿಯವರು ಬೇಕಂತಲೇ ಕುಮಾರಸ್ವಾಮಿ ಮಗನನ್ನ ನಿಲ್ಲಿಸಿ ಚುನಾವಣೆಯಲ್ಲಿ ಸೋಲಿಸಿದ್ರು. ಅವರ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿಸಿದ್ದಾರೆ. ಬಿಜೆಪಿ ಉದ್ದೇಶ ಜೆಡಿಎಸ್ ಪಕ್ಷವನ್ನ ಮುಗಿಸೋದು ಅಂತ ಕೃಷ್ಣ ಭೈರೇಗೌಡ ಗಂಭೀರ ಆರೋಪ ಮಾಡಿದ್ದಾರೆ. ರಾಜಕೀಯ ಪಕ್ಷವಾಗಿ ಮಾಡಲಿ, ನನಗೇನೋ ಮಾಡಲಿ, ಒಳ್ಳೇದಾಗ್ಲಿ, ಅವ್ರಿಗೂ ಕೂಡ ಉಳಿಲಿ, ಅವರು ಜನತಾದಳ ಉಳಿಬೇಕು ಅಂತ ಆಸೆ ಪಡ್ತೇನೆ. ಈಗ ವ್ಯವಸ್ಥಿತವಾಗಿ ಬಿಜೆಪಿಯವರು ಜನತಾದಳವನ್ನು ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ್ದಾರೆ. ನೋಡಿ, ಈ ಚುನಾವಣೆನೇ ತಗೊಳ್ಳಿ. ಕುಮಾರಸ್ವಾಮಿ ಅವರು ದಳ ಬಿಜೆಪಿ ಕಾಂಗ್ರೆಸ್ ತ್ರಿಕೋಣ ಸ್ಪರ್ಧೆ ಆದಾಗ ಬಿಜೆಪಿ ವಿರುದ್ಧವಾಗಿ 97,000 ವೋಟ್ ತಗೊಂಡಿದ್ರು. ಕರೆಕ್ಟಾ ನನ್ನ ಲೆಕ್ಕ? ಆಮೇಲೆ ಬಿಜೆಪಿ ದಳ ಒಂದಾದ ಮೇಲೆ 97,000 ಇದ್ದಿದ್ದು ಕನಿಷ್ಠ ಒಂದು 10,000ನಾದ್ರೂ ಜಾಸ್ತಿ ಆಗಬೇಕಾಗಿತ್ತಾ? 1,07,000 ಆಗೋದು. ಅದು ಹೆಂಗೆ 85,000ಕ್ಕೆ ಇಳೀತು? ಎಲ್ಲೋಯ್ತು ಹಂಗಾದ್ರೆ ಬಿಜೆಪಿ ಓಟು? ಒಂದು ಓಟು ಬಿಜೆಪಿದು ಜನತಾದಳಕ್ಕೆ ಬಂದಿಲ್ಲ. ಬಿಜೆಪಿಯವರು ಬೇಕಂತೆ ಕುಮಾರಸ್ವಾಮಿ ಅವರ ಮಗನ್ನ ನಿಲ್ಲಿಸ್ಬಿಟ್ಟು ಅವರ ಓಟ್ಗಳನ್ನ ಮಾತ್ರ ಬಹುಶಃ ಕಾಂಗ್ರೆಸ್ಗೆ ಹಾಕ್ಸಿದ್ದಾರೆ. ಬಿಜೆಪಿಯವರ ಉದ್ದೇಶ ಏನು? ಜನತಾದಳನ ಕುಮಾರಸ್ವಾಮಿ ಅವ್ರನ್ನ ಜೊತೆಗೆ ಹಾಕೋಬೇಕು, ಏನ್ ಬೇಕೋ ಅವರಿಂದ ಸಿಗೋದೆಲ್ಲ ತಗೊಳ್ಬೇಕು, ಕೊನೆಗೆ ಅಂತಿಮವಾಗಿ ಅವ್ರನ್ನ ಮುಗಿಸಿ ಆ ಜನತಾದಳದ ಓಟನ್ನ ಬಿಜೆಪಿ ಒಳಗೆ ಹಾಕೋಬೇಕು. ಮಾಡ್ಲಿ, ಅವರು ರಾಜಕೀಯ ಪಕ್ಷವಾಗಿ ಮಾಡ್ಲಿ, ನನಗೇನೋ ಮಾಡ್ಲಿ, ಒಳ್ಳೇದಾಗ್ಲಿ, ಅವ್ರಿಗೂ ಕೂಡ ಉಳಿಲಿ, ಅವರು ಜನತಾದಳ ಉಳಿಬೇಕು ಅಂತ ಆಸೆ ಪಡ್ತೇನೆ. ಈಗ ವ್ಯವಸ್ಥಿತವಾಗಿ ಬಿಜೆಪಿಯವರು ಜನತಾದಳವನ್ನು ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ್ದಾರೆ. ನೋಡಿ, ಈ ಚುನಾವಣೆನೇ ತಗೊಳ್ಳಿ. ಕುಮಾರಸ್ವಾಮಿ ಅವರು ದಳ